ಇವತ್ತು ನಾನು ಮಾತಾಡ್ತಿರೋದು ಇಂಡಿಯಾದ ದೊಡ್ಡ ಸ್ನ್ಯಾಕ್ಸ್ ಬ್ರ್ಯಾಂಡ್ ಆಗಿರೋ ಹಲ್ದಿರಾಮ್ ಬಗ್ಗೆ. ಹಲ್ದಿರಾಮ್ 1908ರಲ್ಲಿ ಬಿಕನರ್ನಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಅವ್ರ ತಾತಂದು ಮಾರ್ಕೆಟ್ ನಲ್ಲಿ ಒಂದು ಸಣ್ಣ ಭುಜಿಯಾ ಅಂಗಡಿ ಇರುತ್ತೆ. ಹಲ್ದಿರಾಮ್ ಅವ್ರಿಗೆ ಸಣ್ಣ ವಯಸ್ಸಿನಿಂದಲೇ ಭುಜಿಯಾ ಮಾಡೋದು ಅಂದ್ರೆ ಇಂಟ್ರೆಸ್ಟ್ ಇರುತ್ತೆ. ಜಸ್ಟ್ 12 ವರ್ಷ ಇರ್ಬೇಕಾದ್ರೇನೆ ಇಡೀ ದಿವಸ ಕಷ್ಟಪಟ್ಟು ಭುಜಿಯಾ ಮಾಡೋ ಒಂದು ಸ್ಕಿಲ್ ನ ಕಲ್ತಿರ್ತಾರೆ. ಅವ್ರು ಭುಜಿಯಾ ಮಾಡೋದನ್ನ ಕಲ್ತ ಮೇಲೆ ಜಸ್ಟ್ 2 ಪೈಸೆಗೆ ಸೇಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರಲ್ಲ ಅದೇ ಭುಜಿಯಾ ಸಾವಿರಾರು ಕೋಟಿ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಇವತ್ತು ಲಕ್ಷಾಂತರ ಪ್ಯಾಕೆಟ್ ಗಳು ಸ್ಟಾರ್ಟ್ ಆಗಿ ವರ್ಲ್ಡ್ ವೈಡ್ ಆಗಿ ಸೇಲ್ ಆಗ್ತಿದೆ. ಹಲ್ದಿರಾಮ್ ಎಂಬ ಹೆಸರಿನಿಂದಾನೇ ಫೇಮಸ್ ಆಗಿದೆ. ಹಲ್ದಿರಾಮ್ ಅವರ ತಾತನ ಅಂಗಡಿಯಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ರೆ ಅವ್ರಿಗೆ ಅವ್ರ ತಾತನ ತರ ಸಣ್ಣದಾಗಿ ದುಡ್ಡು ದುಡಿಯೋಕೆ ಇಷ್ಟ ಇರಲ್ಲ. ಅವ್ರ ಬಿಸ್ನೆಸ್ ನ ತುಂಬಾ ದೊಡ್ಡದಾಗಿ ಬೆಳೆಸಬೇಕು ಅನ್ನೋ ಆಸೆ ಅವ್ರಿಗಿರುತ್ತೆ. ಆ ಟೈಮಲ್ಲಿ ಭುಜಿಯಾನ ಬೇಸ್ ನಲ್ಲಿ ಮಾಡ್ತಿರ್ತಾರೆ. ಆದ್ರೆ ಹಲ್ದಿರಾಮ್ ಅವ್ರಿಗೆ ಗೊತ್ತಾಗುತ್ತೆ ರಾಜಸ್ಥಾನದ ಜನರಿಗೆ ಮೂಂಗ್ ದಾಲ್ ಅಂದ್ರೆ ತುಂಬಾ ಇಷ್ಟ ಅಂತ. ಅದರಿಂದ ಅವರು ಭುಜಿಯಾದಲ್ಲಿ ಮಾಡ್ಬೇಕಾದ್ರೆ ಬೇಸ್ ನಲ್ಲಿ ಒಂದು ಮೂಂಗ್ ದಾಲ್ ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಜನಕ್ಕೂ ತುಂಬಾ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದು. ಆದ್ರೆ ಅವ್ರಿಗೆ ಅಲ್ಲಿಗೆ ನಿಲ್ಸಲ್ಲ ಅವರು. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಭುಜಿಯಾ ಸೈಜ್ ದಪ್ಪ ಮತ್ತೆ ಸಾಫ್ಟ್ ಆಗಿದೆ ಅಂತ. ಅವ್ರ ಪ್ರಕಾರ ಭುಜಿಯಾ ತೆಳ್ಳಗೆ ಮತ್ತೆ ಕ್ರಿಸ್ಪಿ ಆಗಿರ್ಬೇಕು ಅಂತ ಅವ್ರು ಅನ್ಕೊಂತಾರೆ. ಅದಕ್ಕೋಸ್ಕರ ಅವ್ರು ಮಾಡುವಂತ ಭುಜಿಯಾದ ಹಿಟ್ಟನ್ನ ತೆಳ್ಳಗೆ ಮಾಡೋದು ಮತ್ತೆ ಸ್ಪೆಷಲ್ ಆಗಿ ಮೆಷಿನ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಹಳಷ್ಟು ಎಕ್ಸ್ಪೆರಿಮೆಂಟ್ ಆದ್ಮೇಲೆ ಅವರ ಒಂದು ಭುಜಿಯಾ ತೆಳ್ಳಗೆ ಮತ್ತೆ ಕ್ರಿಸ್ಪಿ ಆಗಿ ಬರಕ್ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಸೇಲ್ ಕೂಡ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಲ್ದಿರಾಮ್ ಅವರು ರೆಸಿಪಿ ಕಂಡುಹಿಡಿಯೋದ್ರಲ್ಲಿ ಅಷ್ಟೇ ಬುದ್ಧಿವಂತರಾಗಿರಲಿಲ್ಲ, ಬ್ರ್ಯಾಂಡ್ ನೇಮ್ ಕೊಡೋದ್ರಲ್ಲೂ ತುಂಬಾ ಬುದ್ಧಿವಂತರಾಗಿರ್ತಾರೆ. ಮಾರ್ಕೆಟ್ ನಲ್ಲಿ ಬಹಳ ಭುಜಿಯಾ ಅಂಗಡಿಗಳು ಇರ್ತವೆ. ಅದಕ್ಕೋಸ್ಕರ ಅವರು ಡಿಫ್ರೆಂಟ್ ಆಗಿ ಹೆಸರಿಡ್ಬೇಕು ಅಂತ ಥಿಂಕ್ ಮಾಡ್ತಿರ್ತಾರೆ. ಅವಾಗ ಅವ್ರಿಗೊಂದು ಐಡಿಯಾ ಬರುತ್ತೆ. ಬಿಕನರ್ ನಲ್ಲಿ ಆಳ್ತಿದ್ದ ರಾಜ ದಂಗರ್ ಸಿಂಗ್ ನ ಹೆಸರಿಡಬಹುದು ಅಂತ ಹೇಳಿ ಅವ್ರ ಭುಜಿಯಾ ಅಂಗಡಿಗೆ ದಂಗರ್ ಸಿಂಗ್ ಅಂತ ಹೆಸರಿಡ್ತಾರೆ. ಸ್ವಲ್ಪ ವರ್ಷಗಳ ತನಕ ಅವ್ರ ತಮ್ಮಂದ್ರ ಜೊತೆಗೆ ಬಿಸ್ನೆಸ್ ನ ನಡೆಸ್ತಿರ್ತಾರೆ. ಅವ್ರ 36ನೇ ವಯಸ್ಸಿನಲ್ಲಿ ಅವ್ರ ಫ್ಯಾಮಿಲಿ ಫುಲ್ ಸ್ಟೇಬಲ್ ಆಗಿರುತ್ತೆ. ಆದ್ರೆ 1944 ಅವ್ರ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ. ಯಾಕಂದ್ರೆ ಮನೆಯಲ್ಲಿ ಜಗಳ ಮಾಡ್ಕೊಂಡು ಹೊರಗಾಗ್ತಾರೆ. ಆಮೇಲೆ ಅಷ್ಟೇ ಅಲ್ಲ, ಅವ್ರಿಗೆ ಯಾವುದೇ ಒಂದು ಆಸ್ತಿಲಿ ಪಾಲ್ ಸಿಗಲ್ಲ. ಒಂದೇ ಸರಿ ಅವ್ರು ಬೀದಿ ಪಾಲಿಗೆ ಸೇರ್ತಾರೆ. ಆದ್ರೆ ಅವ್ರು ಹಿಂದಕ್ಕೆ ಸರಿಯಲ್ಲ, ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಅವರು ಒಬ್ಬ ಹಳೆ ಫ್ರೆಂಡ್ ಅವ್ರಿಗೆ 100 ರೂಪಾಯಿ ಕೊಡ್ತಾರೆ. ಆ 100 ರೂಪಾಯಿಂದ ಅವರು ಬಾಡಿಗೆ ಮನೆನ ತಗೊಂತಾರೆ. ಆಮೇಲೆ ಅವ್ರ ಹೆಂಡತಿ ಮೂಂಗ್ ದಾಲ್ ನ ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ. ಅದರಿಂದ ಅದೇ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಅವ್ರ ಹಳೆ ಬಿಸ್ನೆಸ್ ಆದಂತ ಭುಜಿಯಾ ಕೂಡ ಸೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ದಿನದಲ್ಲೇ ಅವ್ರ ಬಿಸ್ನೆಸ್ ತುಂಬಾ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರದ್ದು. 1950ಯಲ್ಲಿ ಅವರು ಒಂದು ಕೋಲ್ಕತ್ತಾದ ಮದುವೆಗೆ ಅಟೆಂಡ್ ಆಗಿರ್ತಾರೆ. ಅಲ್ಲಿ ಕ್ಯಾಟರಿಂಗ್ ಮಾಡ್ಬೇಕಾದ್ರೆ ಅವರ ಭುಜಿಯಾನ ತಿಂದಂತ ಜನರು ಅಷ್ಟು ತುಂಬಾ ಇಷ್ಟಪಡ್ತಾರೆ. ಆಗ ಹಲ್ದಿರಾಮ್ ಗೊತ್ತಾಗುತ್ತೆ ಕೋಲ್ಕತ್ತಾ ಜನರಿಗೆ ಭುಜಿಯಾ ಅಂದ್ರೆ ತುಂಬಾ ಇಷ್ಟ ಅಂತ. ಅವಾಗ 1950ಯಲ್ಲಿ ಅವ್ರ ಮಗ ಆದಂತ ರಾಮೇಶ್ವರ್ ಲಾಲ್ ಮತ್ತೆ ಮೊಮ್ಮಗ ಶಿವಕಿಶನ್ ಅವ್ರನ್ನ ಕೋಲ್ಕತ್ತಾಕ್ಕೆ ಕಳಿಸ್ತಾರೆ. ಅಲ್ಲಿ ಅವರು ಸಣ್ಣ ಅಂಗಡಿನ ಓಪನ್ ಮಾಡಿರ್ತಾರೆ. ಆ ಅಂಗಡಿ ಒಂದು 100 ರಿಂದ 150 ಕೆಜಿ ಭುಜಿಯಾನ ಮಾರಾಟ ಮಾಡ್ತಿರ್ತಾರೆ. ಅವ್ರು ಅದ್ರ ಜೊತೆಗೆ ಬಂಗಾಳಿ ಟೇಸ್ಟ್ಗೋಸ್ಕರ ತಕ್ಕಂತೆ ಬಂಗಾಳಿ ಮಿಕ್ಸ್ಚರ್ಸ್ ನ ಕೂಡ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. 1968ಅಲ್ಲಿ ಶಿವಕಿಶನ್ ನಾಗ್ಪುರದಲ್ಲಿ ಹೊಸ ಬ್ರಾಂಚ್ ನ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಅಲ್ಲಿ ಜನರಿಗೆ ಸ್ವೀಟ್ ಐಟಮ್ಸ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದಕ್ಕೋಸ್ಕರ ಕಾಜು ಕಟ್ಲಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆದ್ರೆ ಮೊದಲಿಗೆ ಜನ ಯಾರು ಅದನ್ನ ಇಂಟ್ರೆಸ್ಟ್ ಮಾಡ್ತಿರಲ್ಲ. ಅದಕ್ಕೋಸ್ಕರ ಶಿವ್ ಕಿಶನ್ ಅವರು ಸ್ಯಾಂಪಲ್ ಗಾಗಿ ಫ್ರೀ ಸ್ಯಾಂಪಲ್ ಆಗಿ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಜನಕ್ಕೆ ಅದು ತುಂಬಾ ಇಷ್ಟ ಆಗಿ ಅದು ಕೂಡ ತುಂಬಾ ಹಿಟ್ ಆಗುತ್ತೆ. ಅದಾದ್ಮೇಲೆ ಆಮೇಲೆ ರಸಗುಲ್ಲ, ರಸಮಲೈ, ಲಡ್ಡು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಇಂಡಿಯಾದಲ್ಲಿ ಸ್ವೀಟ್ ಇಂಡಸ್ಟ್ರಿಗೂ ಕೂಡ ಹಲ್ದಿರಾಮ್ ಹೆಸರುವಾಸಿ ಆಗುತ್ತೆ. ನಾಗ್ಪುರದಲ್ಲಿ ರೆಸ್ಟೋರೆಂಟ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇಡ್ಲಿ, ದೋಸೆ ಮತ್ತೆ ಸ್ನಾಕ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಹಳ ಕಸ್ಟಮರ್ಸ್ ಗಳು ಅಟ್ರಾಕ್ಟ್ ಆಗ್ತಾರೆ ಅದಕ್ಕೆ. ಅದರಿಂದ ತುಂಬಾ ರೆಸ್ಟೋರೆಂಟ್ ಬಿಸ್ನೆಸ್ ಕೂಡ ಗ್ರೋತ್ ಆಗ ಸ್ಟಾರ್ಟ್ ಆಗುತ್ತೆ. 1975 ಫ್ಯಾಮಿಲಿ ಬಿಸ್ನೆಸ್ ಡಿವೈಡ್ ಆಗುತ್ತೆ. ಆದ್ರೆ ಬ್ರ್ಯಾಂಡ್ ನೇಮ್ ನ ಕಂಟಿನ್ಯೂಸ್ ಆಗಿ ಬೆಳೆಸ್ತಾರೆ. ಆಮೇಲೆ ಶಿವ್ ಕಿಶನ್ ಗೆ ಒಂದು ಆಸೆ ಇರುತ್ತೆ, ಡೆಲ್ಲಿಲಿ ಅವರ ಬಿಸ್ನೆಸ್ ನ ಎಕ್ಸ್ಪೆಂಡ್ ಮಾಡ್ಬೇಕು ಅಂತ. ಅದಕ್ಕೋಸ್ಕರ 1902 ಅಲ್ಲಿ ಮನೋಹರ್ ಲಾಲ್ ನನ್ನು ದೆಹಲಿ ಕಳಿಸ್ತಾರೆ. ಅಲ್ಲಿ ಬಹಳ ಕಾಂಪಿಟೇಷನ್ ಇದ್ರು ಡಿಮ್ಯಾಂಡ್ ಕೂಡ ಅಷ್ಟೇ ಇರುತ್ತೆ. 1902 ಅಲ್ಲಿ ಮನೋಹರ್ ಲಾಲ್ ದೆಹಲಿ ಹೋಗಿರ್ತಾರೆ. ಅಲ್ಲಿ ಎಲ್ಲಾ ಏರಿಯಾಗಳಲ್ಲೂ ಎಲ್ಲಾ ತರದ ಅಂಗಡಿನೂ ಇರ್ತವೆ. ಆದ್ರೆ ಭುಜಿಯಾ ಅಂಗಡಿಗಳು, ಎಲ್ಲಾ ತರದ ಸ್ವೀಟ್ ಅಂಗಡಿಗಳು ಆಮೇಲೆ ಭುಜಿಯಾ ಅಂಗಡಿಗಳು ಎಲ್ಲ ಇರ್ತವೆ. ಆದ್ರೆ ಅವ್ರು ಒಂದು ವಿಷಯನ ತಿಳ್ಕೊಂತಾರೆ, ಎಲ್ರು ಲೂಸ್ ಅಲ್ಲಿ ಮಾರ್ತಿದ್ದಾರೆ, ಅಂದ್ರೆ ಯಾರು ಹೈಜೆನಿಕ್ ಮತ್ತೆ ಕ್ವಾಲಿಟಿನ ಮೇಂಟೈನ್ ಮಾಡ್ತಿಲ್ಲ ಅಂತ. ಅವಾಗ ಅವರು ಒಂದು ತಲೆಯಲ್ಲಿ ಏನ್ ಬರುತ್ತೆ ಅಂದ್ರೆ ಮನೋಹರ್ ಲಾಲ್ ಅವರು ಭುಜಿಯಾ ಮತ್ತೆ ಸ್ನಾಕ್ಸ್ ಗಳನ್ನ ಪ್ಯಾಕೆಟ್ ಮಾಡಿ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಕ್ಕೆ ರೆಡಿ ಮಾಡ್ತಾರೆ. ಇದರಿಂದ ಕಸ್ಟಮರ್ಸ್ ಗಳಿಗೆ ಪ್ರಾಡಕ್ಟ್ ಮೇಲೆ ನಂಬಿಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಪ್ರಾಡಕ್ಟ್ ಗಳನ್ನ ದೂರಕ್ಕೆ ಟ್ರಾನ್ಸ್ಫರ್ ಮಾಡೋಕೆ ಹೆಲ್ಪ್ ಆಗುತ್ತೆ. 1919 ಹಲ್ದಿರಾಮ್ ದೆಹಲಿಯಲ್ಲಿ ಆಲ್ರೆಡಿ ಒಂದು ಹೆಸರುವಾಸಿಯಾಗಿರುತ್ತೆ. ಜೊತೆಗೆ ಸೂಪರ್ ಮಾರ್ಕೆಟ್ ನಲ್ಲಿ ಎಂಟ್ರಿ ಕೂಡ ಕೊಟ್ಟಿರುತ್ತೆ. ಅಷ್ಟೇ ಅಲ್ಲ, USA, UK ಅಂತ ದೊಡ್ಡ ಕಂಟ್ರಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಿರೋಕೆ ಸ್ಟಾರ್ಟ್ ಮಾಡಿರ್ತಾರೆ. ಹಲ್ದಿರಾಮ್ ಇವತ್ತು ಒಂದೇ ಕಂಪ್ನಿ ಅಲ್ಲ, 3 ಬ್ರಾಂಚ್ಗಳು ಇದಾವೆ. ಹಲ್ದಿರಾಮ್ಸ್ ಡೆಲ್ಲಿ, ನಾಗ್ಪುರ್ನಲ್ಲಿ ಹಲ್ದಿರಾಮ್ಸ್ ನಾಗ್ಪುರ್, ಹಲ್ದಿರಾಮ್ಸ್ ಭೋಜ್ವಾಲ್ ಅಂತ 3 ಬ್ರಾಂಚ್ಗಳು ಸ್ಟಾರ್ಟ್ ಆಗಿದ್ದಾವೆ ಇಂಡಿಯಾದಲ್ಲಿ. ಹಲ್ದಿರಾಮ್ ಇವತ್ತು 10,000 ಕೋಟಿ ಬಿಸ್ನೆಸ್ ಆಗಿದೆ. 80+ ಕಂಟ್ರಿ ಪ್ರಾಡಕ್ಟ್ ಗಳನ್ನ ಸೇಲ್ ಎಕ್ಸ್ಪೋರ್ಟ್ ಮಾಡ್ತಾರೆ. 100+ ವೆರೈಟೀಸ್ ಆಫ್ ಸ್ನಾಕ್ಸ್, ಸ್ವೀಟ್ಸ್ ಗಳನ್ನ ರೆಡಿ ಮಾಡ್ತಾರೆ. ಸಾವಿರಾರು ಎಂಪ್ಲಾಯೀಸ್ ಗಳಿಗೆ ಕೆಲಸ ಕೊಡ್ತಿದ್ದಾರೆ. ಹಲ್ದಿರಾಮ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ.